ಅನೌನ್ಸ್ಮೆಂಟ್ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಅಡ್ಮಿಷನ್ ಮಾಡಿ ಅವ್ರಿಗೆ ಸ್ವಾಗತ ಮಾಡೋಕ್ಕಿಂತ ಮುಂಚಿತವಾಗಿ ಟುಡೇ ಶ್ರೀಮತಿ ಪ್ರಿಯಾಂಕಾ ಗಾಂಧಿ just left for Kerala campaign. Before that, a group of citizens of Bangalore South with lot of pain they came and met Srimati Priyanka Gandhi. Priyanka Gandhi ಅವರನ್ನ ಇವತ್ತು ಬೆಳಗ್ಗೆ ಒಂದು ತಂಡ ಗುಲ್ಲಾಜ ಬ್ಯಾಂಕು ವಶಿಷ್ಠ ಬ್ಯಾಂಕು ಇವೆಲ್ಲ ಸುಮಾರು 3,000ಕ್ಕೂ ಹೆಚ್ಚು ಜನ ಯಾರನ್ನು ನೋಡೋಣ ಅನುಭವಿಸಿದ್ದಾರೆ. ಎಷ್ಟು ಜನ ಒಟ್ಟು 200 ಜನದ ಮೇಲೆ ಸತ್ತೋಗಿದ್ದಾರೆ. ಒಟ್ಟಿಗೆ 3 ಲಕ್ಷ ಜನ ಡೆಪಾಸಿಟರ್ಸ್. 3 ಲಕ್ಷ ಜನ ಡೆಪಾಸಿಟರ್ಸು ಈಗ 200 ಜನ ಸತ್ತೋಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ದೊಡ್ಡ ಹೋರಾಟ ಆಯಿತು. ಅಸೆಂಬ್ಲಿಯಲ್ಲಿ ಅವರು ಮಾತು ಕೊಟ್ಟಿದ್ರು, ನಾವು ಸಿಬಿಐಗೆ ಆಗ್ತೀವಿ ಅಂತ. ಅವ್ರು ಆಗ್ಲಿಲ್ಲ. ಬ್ಯಾಂಕ್ ದೃಷ್ಟಿಯಿಂದ Karnataka government decided to give it to the CBI because after some criteria the bank's issue has to be dealt by the CBI. ಆದರೆ ಬ್ಯಾಂಕ್ CBI ಕೊಟ್ಟರೂ ಕೂಡ ಲಾಟ್ ಆಫ್ ಬಿಜೆಪಿ ಲೀಡರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲ ಫ್ರಾಡ್ ಕೂಡ ಬಿಜೆಪಿ ನಾಯಕರುಗಳೇ ಮಾಡೋದ್ರಿಂದ ಆ CBI ಅವರು ಯಾವ ಕೇಸು ಇನ್ನ ರಿಜಿಸ್ಟರ್ ಮಾಡಿಲ್ಲ. ಎನ್ಕ್ವೈರಿ ಆಫೀಸರ್ಸ್ ಇನ್ನ ಯಾರು ತೆಗೆದುಕೊಂಡಿಲ್ಲ. ಇವತ್ತು ನಮ್ಮ ಬೇರೆ ಬೇರೆ ಕೇಸ್ಗಳೆಲ್ಲ ರಾಜಕೀಯ ಆಫೀಸರ್ಸ್ ಬಳಸ್ಕೊಂಡು ನಮ್ಮಂತವ್ರಿಗೆ ಕೊಡಬಾರ್ದು ತೊಂದರೆ ಕೊಡ್ತಾ ಇದ್ದಾರೆ. ಅದಿರಲಿ, ನಾವು ಅದನ್ನ ಫೇಸ್ ಮಾಡ್ತೀವಿ. ಆದ್ರೆ ಇವತ್ತು ಲಕ್ಷಾಂತರ ಮಂದಿ ಡೆಪಾಸಿಟರ್ ಇವತ್ತು ಬೀದಿ ಆಗಿದ್ದಾರೆ. ಅವರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಇವತ್ತು ಪ್ರಿಯಾಂಕಾ ಗಾಂಧಿಯನ್ನ ಇವತ್ತು ಬೆಳಗ್ಗೆ ಕೋರ್ಟಲ್ಲಿ ತಂದು ಅವರು ಭೇಟಿ ಮಾಡಿದ್ರು ಡೆಲಿಗೇಷನ್. ನಮ್ಮ ಸೌಮ್ಯ ರೆಡ್ಡಿ ಅವ್ರನ್ನು ಕೂಡ ಅವರು ಕರ್ಕೊಂಡು ಬಂದಿದ್ರು. ಅವರು ಭೇಟಿ ಮಾಡೋದು ಗೊತ್ತಿದ್ದಿಲ್ಲ, ಆದರೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಟೈಮ್ ಫಿಕ್ಸ್ ಮಾಡಿದ್ರು. ನಮ್ಮ ಗುಬ್ಬ ಅವರು ಕೂಡ ಅವ್ರ ಜೊತೆ ಇದ್ರು. ಅವರ ನೋವನ್ನು ಎಕ್ಸ್ಪ್ರೆಸ್ ಮಾಡಿ ಅವರದ್ದು ಅದಕ್ಕೆ ರೆಪ್ರೆಸೆಂಟೇಷನ್ ಕೂಡ ಅವರು ಎಲ್ಲರ ಪರವಾಗಿ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ 300 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬೇಕಾದ ಜನ ವಯಸ್ಸಾಗಿದೆ, ಆತ್ಮಹತ್ಯೆಗಳಾಗಿದೆ, ತೊಂದರೆ ಆಗಿದೆ. ಎಲ್ಲರೂ ಅವ್ರು ಯಾರು ಕೂಡ ವಾಪಸ್ ಬರುವಂತದಿಲ್ಲ. ಎಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಎಲೆಕ್ಷನ್ ಟೈಮಲ್ಲಿ ಪಾಪ ಒಂದು ವಿಡಿಯೋ ಕೂಡ ನಾನು ಗಮನಿಸ್ತೇನೆ, ನನಗೆ ಗೊತ್ತಿರಲಿಲ್ಲ. ಅಷ್ಟು ರಕ್ಷೆಗಳಿದ್ದಾರೆ ಜನ, ಅಷ್ಟು ನೋವಿನಿಂದ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನನಗೆ ಪ್ರಿಯಾಂಕಾ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೀತೇನೆ. ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಅವರು ಮಾಡಲಿ ಬಿಡ್ಲಿ, ಒಂದು ಸಪರೇಟ್ SIT ನಾನು ಮಾಡಿಬಿಟ್ಟು, ಯಾಕೆಂದ್ರೆ ಅವರು ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಒದಗಿಸ್ಕೊಳ್ಳೋದು ಕಾಣ್ತಾ ಇಲ್ಲ. ಅದಕ್ಕೆ ನಾವು ಪ್ರತ್ಯೇಕವಾದಂತ ಅವ್ರು ಮಾಡಲಿಲ್ಲ ಅಂತಂದ್ರೆ ನೀವೇ ಅದಕ್ಕೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಳ್ಬೇಕು. ಒಂದು SIT ಅಷ್ಟೇ ಮಾಡಬೇಕು, ಕಾನೂನು ರೀತಿ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನನಗೂ ಕೂಡ ಕರೆದು ಹೇಳಿದ್ದಾರೆ. ಇದನ್ನ ಚುನಾವಣಾ ಆದ ತಕ್ಷಣ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಜನರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಧೈರ್ಯದಿಂದ ತಾವೆಲ್ಲ ಇರಬೇಕು. ನಿಮ್ಮ ನೋವು ಕಷ್ಟಪಟ್ಟು ಕೂಲಿ ಮಾಡಿ ಇದನ್ನ ಉಳಿಸ್ಕೊಂಡು ಸೇವಿಂಗ್ ಮಾಡಿಸ್ಬಿಟ್ಟು ತಾವೆಲ್ಲ ಉಳಿಸ್ಕೊಂಡಿದ್ದು ತರ ಇವತ್ತು ಬಿಜೆಪಿಯ ಮುಖಂಡರ ಪಾಲಾಗಿದೆ. ದಯವಿಟ್ಟು ಇಂಥ ಅನ್ಯಾಯ ಹಾಕಬೇಕಾಗಿತ್ತು. ನಮ್ಮ ಇಡೀ ಒಂದು ಸೌಹಾರ್ದ ಒಂದು ಬ್ಯಾಂಕ್ ಸಿಸ್ಟಮ್ ಇದೆ. ಇಂಥ ವಿಚಾರದಲ್ಲಿ ಮುಂದಕ್ಕೆ ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನ ನಾವು ತೀರ್ಮಾನವನ್ನ ನಾವು ಮಾಡ್ತೇವೆ. ವಿಶ್ವಾಸ ಇರಲಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ Sir, you are talking about Guru Raghavendra. yes.